ಕಾಯಕದಿಂದಲೇ ಕೈಲಾಸವೆಂದ ಶ್ರೇಷ್ಠ ಶರಣರೇ ದಲಿತ ವಚನಕಾರರು ಪ್ರೊಫೆಸರ್ ಕರಿಗೂಳಿ. ಗಂಗಾವತಿ ತಾಲೂಕಿನ ಚಿಲುಕೂರಿ ನಾಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀರಾಮನಗರದಲ್ಲಿ ದಿನಾಂಕ 10/2/2026 ದಲಿತ ವಚನಕಾರರಾದ ಮಾದರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಮಾಧಾರ ದೋಳಯ್ಯ, ಉರಿಲಿಂಗಪೆದ್ದಿ ಎಂಬ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಯಕ ಶರಣರಿಗೆ ಗುರು ನಮನ ಸಲ್ಲಿಸಿ ಮಾತನಾಡಿದ ಪ್ರಾಚಾರ್ಯರಾದ ಪ್ರೊಫೆಸರ್ ಕರಿಗೂಳಿಯವರು, ಕಾಯಕ ದಲಿತ ಶರಣರ ಮತ್ತು ಅವರ ವಚನ ಸಾಹಿತ್ಯದ ಹಿರಿಮೆಯನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ವಚನಗಳು ಭಾರತದ ಸಂವಿಧಾನಕ್ಕಿಂತ ಶತಮಾನಗಳಷ್ಟು ಮೊದಲೇ ಸಮಾನತೆಗಾಗಿ ಸಮಾಜೋ ಸಾಂಸ್ಕೃತಿಕ ನೆಲೆ ಕಂಡುಕೊಂಡಿದ್ದವು ಎಂದರು. ಶರಣರು ತಮ್ಮ ಸರಳವಾದ ಜೀವನ ಮತ್ತು ನೇರವಾದ ಮಾತುಗಳಿಂದ ಹಾಗೂ ಅನುಭವಗಳಿಂದ ವಚನಗಳನ್ನು ರಚಿಸಿ ಸಮಾಜವನ್ನು ಉನ್ನತೀಕರಿಸಿ ಮೌಲ್ಯಯುತಗೊಳಿಸಿದರು. ಎಲ್ಲ ಕಾಲಕ್ಕೂ ಮನುಷ್ಯನು ಕಲಿಯಬೇಕಾದದ್ದು ಕಾಯಕವನ್ನೇ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಪಂಚದಲ್ಲಿ ಕಾಯಕವೇ ಶ್ರೇಷ್ಠ ಎಂದು ಹೇಳಿದರು. ಕುಲಾಧಾರಿತವಾಗಿ ಕಸುಬುಗಳು ಇದ್ದ ಕಾಲದಲ್ಲಿ ಜನಿಸಿದ ಅನಕ್ಷರಸ್ಥ ಸಾಮಾನ್ಯರು ಕೂಡ ಕಾಯಕದಲ್ಲಿ ನಿಷ್ಠೆ ತೋರಿ ಜ್ಞಾನ ಲೋಕದಲ್ಲಿ ಅಜರಾಮರವಾಗಿ ಉಳಿದಿದ್ದಲ್ಲದೆ ಭಕ್ತಿಪೂರ್ವಕ ಕಾಯಕದಿಂದ ವೃತ್ತಿ ಶ್ರೇಷ್ಠತೆ ಸಾಧ್ಯವೆಂದು ಜಗತ್ತಿಗೆ ತೋರಿಸಿ ಜಗಜ್ಯೋತಿ ಬಸವೇಶ್ವರರಿಗೆ ಪ್ರಿಯವಾಗಿದ್ದವರು ಕಾಯಕ ಶರಣರು ಎಂದು ಶರಣರನ್ನು ಕೊಂಡಾಡಿದರು. ಕನ್ನಡ ವಿಭಾಗದ ಉಪನ್ಯಾಸಕರಾದ ವೀರೇಶ್ ರವರು ಮಾತನಾಡಿ, ವಚನ ಸಾಹಿತ್ಯವು ರಾಜರ ಸಾಹಿತ್ಯವಲ್ಲದೆ ಜನಸಾಮಾನ್ಯರ ಸಾಹಿತ್ಯವಾಗಿದ್ದು, ಜನಸಾಮಾನ್ಯರೇ ರಚಿಸಿದ ಸಾಹಿತ್ಯ ಕಾಯಕದಲ್ಲಿ ದೇವರನ್ನು ಕಾಣುವ ಶರಣರಾಗಿದ್ದರು ಎಂದರು. ಇತಿಹಾಸ ಅಧ್ಯಾಪಕ ಶಂಕರಪ್ಪ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಾಪಕರಾದ ವಿರೂಪಾಕ್ಷ ಕೆ, ರವಿಕುಮಾರ್, ಡಾಕ್ಟರ್ ಶಶಿಕುಮಾರ್, ಉಪನ್ಯಾಸಕರಾದ ವೆಂಕಟರಾಜು, ಮಲ್ಲಯ್ಯ, ಚೆನ್ನಮಲ್ಲ, ಈಶಪ್ಪ, ಸಾಯಿಕುಮಾರ್, ಪ್ರವೀಣ್ ಕುಮಾರ್, ಪೆನಜ, ಆಡಳಿತ ಸಿಬ್ಬಂದಿ ಜಬಿನಾ ಬೇಗಂ, ಶಾಂತಿ, ಚಿನ್ನವರ ಪ್ರಸಾದ್, ಶರಣಬಸವ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮೊದಲನೇದಾಗಿ ನಮ್ಮೆಲ್ಲರೂ ಕೂಡ ದಲಿತ ವಚನಕಾರರ ಹಾಗೂ ಕಾಯಕ ಶರಣರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾರೆ. ಯಾವ ಮೋಕ್ಷದ ಹೆಸರಲ್ಲಿ ಶೋಷಣೆ ಮಾಡ್ತಾ ಇತ್ತು ಸಮಾಜ, ಅದರಿಂದ ಬಿಡುಗಡೆ ಮಾಡಿಕೊಂಡು ನಿಮ್ಮ ಕಾಯಕದಲ್ಲಿ ನೀವು ಮೋಕ್ಷಿಸುತ್ತೆ, ಕಾಯಕದಲ್ಲಿ ನೀವು ಕೈಲಾಸ ಕಾಣಬಹುದು ಮತ್ತು ಕಾಯಕದಲ್ಲಿ ಕೀಳಾಗಿರ್ತಕ್ಕಂಥದ್ದು ಮೇಲಾಗಿರ್ತಕ್ಕಂಥದ್ದು ಯಾವುದಿಲ್ಲ. ಪರಿಸ್ಥಿತಿಯ ಒತ್ತಡಕ್ಕೆ ಏನು ಶೋಷಣೆ ನಿಮ್ಮ ಮೇಲೆ ಶತಮಾನಗಳಿಂದ ಆಗಿದೆ, ಆ ಶೋಷಣೆಯಿಂದ ಮುಕ್ತ ಆಗಲಿಕ್ಕೆ ನಿಮ್ಮಿಂದಲೂ ಕೂಡ ಸಾಧ್ಯ. ನೀವು ಕೂಡ ಸುಜ್ಞಾನಿಗಳಾಗ್ಬೋದು. ಭಗವಂತನ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಆಗ್ತಕ್ಕಂಥ ಅನಾಚಾರಗಳು, ಅಂಧಾಚಾರಗಳು, ಕಂದಾಚಾರಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಜ್ಞಾನದ ಭಕ್ತಿಯ ಕಲೆಯನ್ನು ಹರಿಸಿರ್ತಕ್ಕಂಥ ಬಸವಾದಿ ಶರಣರ ಒಂದು ಕಾಲಘಟ್ಟ 12ನೇ ಶತಮಾನ ಮತ್ತು ಅದು ವಚನಕಾರರ ಕಾಲಘಟ್ಟ ಅಂತೇಳಿ ನಾವು ಕರಿತಾ ಇದ್ದೀವಿ. ಆ ಕಾಲದಲ್ಲಿ ದಲಿತ ವಚನಕಾರರು ಅಂತ ಪ್ರತ್ಯೇಕವಾಗಿ ಯಾಕೆ ಮಾಡ್ತಾರೆ ಜಯಂತಿ ಅನ್ನೋದು ಕೂಡ ಮತ್ತೊಂದು ತಾರತಮ್ಯದ ಭಾಗನೇ ಏನು ಅಂತ ಅನಿಸ್ಬೋದು. ಹಾಗೆ ಇಲ್ಲ, ಶರಣರಂದಾಗ ಎಸ್ಪೆಷಲಿ ಬರೀ ಕೇವಲ ಬಸವಣ್ಣನವರಷ್ಟೇ ಮಾಡಿದ್ರೆ ಹೇಗೆ, ಇವರೆಲ್ಲರೂ ಕೂಡ ಕೆಲಸ ಮಾಡಿದಾರಲ್ಲ, ಇವರಿಗೆ ಕೂಡ ಸೂಕ್ತ ಗೌರವ ಸಿಗಬೇಕು ಅನ್ನೋ ಕಾರಣಕ್ಕೆ ಆದ್ಯ ವಚನಕಾರರಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನವರ ನೇತೃತ್ವದಲ್ಲಿ ಎಲ್ಲಾ ಕಾಯಕ ಶರಣರಿಗೆ ಗೌರವ ಸಲ್ಲಿಸಬೇಕಾದ ಕಾರಣಕ್ಕೆ ದಲಿತ ವಚನಕಾರರ ಜಯಂತ್ಯೋತ್ಸವ ಮಾಡ್ತಾ ಇದೆ. ಮತ್ತು ಅವರಿಗೆ ಕಾಯಕ ಶರಣರು ಅಂತ ಕರೀತಾರೆ. ಯಾಕಂದ್ರೆ ಅವರ ಕುಲಕಸಬುಗಳಿಂದ ಅವರು ಗುರುತಿಸ್ಕೊಂಡಿದ್ರು. ಅವರ ಕುಲಕಸಬದಲ್ಲಿ ಅವರು ತುಂಬಾ ತಲ್ಲೀನರಾಗಿರ್ತಿದ್ರು, ಅದರಲ್ಲೇ ಭಗವಂತನ ಕಾಣ್ತಾ ಇದ್ರು. ಆದ್ರೆ ಇವ್ರಿಗೂ ಬಸವಾದಿ ಶರಣರಿಗೂ ಮತ್ತೆ ಹಲವು ಪ್ರಭುಗಳಿಗೆ ಏನ್ ಸಂಬಂಧ ಅಂದ್ರೆ, ಇವರೆಲ್ಲರನ್ನ ಒಂದು ವೇದಿಕೆಗೆ ತಂದು ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ವಚನಗಳ ಮೂಲಕ ಹರಿಯುವಂತೆ ಮಾಡೋದಕ್ಕೆ ಅನುಭವ ಮಂಟಪವನ್ನ ವೇದಿಕೆಯಾಗಿ ಸಿದ್ಧಪಡಿಸಿದ್ರು. ಬಸವಣ್ಣ ಒಂದು ಕಡೆಗೆ ಮಾದಾರ ಚೆನ್ನಯ್ಯನ ಮನಮಗನಾದಯ್ಯ. ಇವತ್ತುವರೆಗೂ ಬಸವಣ್ಣ ಅವ್ರು ಹಿಂಗೆ ಹೇಳಿದ್ರು ಅಂತಾನೆ ಹೇಳ್ತಾರೆ. ಈ ಬಸವಣ್ಣವರ ವಂಶಸ್ಥರು ಮಾದಾರ ಚೆನ್ನಯ್ಯನವರ ವಂಶಸ್ಥರಿಗೆ ಇವತ್ತು ಹೇಳ್ಬೇಕು ಏನಂತ, ನಾವು ನೀವು ಒಂದೇ ವಂಶಸ್ಥರು ಅಂತ. ಬಸವಣ್ಣನವರು ನಾವು ಒಂದೇ ವಂಶಸ್ಥರು ಅಂತ ಹೇಳಿದ್ರು ಅನ್ನುವಂಥ ವೈಜ್ಞಾನಿಕ ಮನೋಭಾವ ಪ್ರಜ್ಞೆ ಬಂದ್ರೆ ಮಾತ್ರ ಶರಣರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗ್ತದೆ. ಅದೆಲ್ಲವನ್ನ ಬಿಟ್ಟು ಮತ್ತೆ ಶರಣರ ಹೆಸರಿನ ಮೇಲೆ ತಾರತಮ್ಯ ಆಗೋದು, ಅಸ್ಪೃಶ್ಯ ಆಚರಣೆ ಆಗೋದು, ಜಾತಿ ವ್ಯವಸ್ಥೆ ಬರೋದು, ಸಮಾನತೆ ನಮ್ಮಿಂದ ದೂರ ಆಗೋದು, ಕಾಯಕವೇ ಒಂದು ಶೋಷಣೆ ಆಗೋದು,
ಇಂಥ ಕೆಲಸ ಮಾಡೋರು ತಿರಸ್ಕೃತ, ಇಂಥ ಕೆಲಸ ಮಾಡೋರು ಶ್ರೇಷ್ಠ ಅನ್ನುವಂಥ ಮನೋಭೂಮಿಕೆ ಮತ್ತೆ ಸಂವಿಧಾನಾತ್ಮಕ ಮಾರ್ಗದಲ್ಲಿ ನೆಲೆಗೊಳ್ಳುವುದು, ಇವೆಲ್ಲ ಕೂಡ ಉತ್ತಮ ಸಮಾಜಕ್ಕೆ ಅಪಾಯಕಾರಿ ಅನ್ನುವಂಥ ಸಂದೇಶವನ್ನು ತಿಳ್ಕೊಂಡು, ವಿಶೇಷವಾಗಿ ತಾವುಗಳು ರಾಷ್ಟ್ರ ನಾಯಕರು ಯಾರೇ ಮಹನೀಯರಿದ್ರೆ ಜಯಂತಿಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು. ನಿಮ್ಮ ಹುಟ್ಟುಹಬ್ಬಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನಿಮ್ಮ ಹುಟ್ಟುಹಬ್ಬಗಳನ್ನು ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ನೀವು ರಾಷ್ಟ್ರ ನಾಯಕರ ಜಯಂತಿಗಳಿಗೆ ಕನಿಷ್ಠ ಇಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಎಲ್ಲಿರ್ತೀರಿ ಅಲ್ಲಾದ್ರೂ ಕೂಡ ಅವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರ ಆದರ್ಶಗಳನ್ನು ನೀವು ಪಾಲನೆ ಮಾಡಬೇಕು. ಯಾಕಂದ್ರೆ ಒಂದು ವೇಳೆ ಒಂದು ಸಣ್ಣ ಪ್ರಶ್ನೆ ಮಾಡ್ಕೊಂಡು ನಾವು ಹುಟ್ಟಿಲ್ಲ ಅಂದ್ರೆ ಏನಾಗ್ತದೆ? ನಾವು ಸದ್ಯ ಹೀಗೇನಿದ್ದೀವಿ, ಇಷ್ಟಕ್ಕೆ ನಾವೇನಾದ್ರೂ ಹೀಗೆ ಇದ್ದು ಮರಣ ಹೊಂದಿದ್ರೆ ನಾವು ಹುಟ್ಟಿಲ್ಲ ಅಂದ್ರೆ ಏನಾಗ್ತದೆ? ಒಂದು ವೇಳೆ ನೀವೇನಾದ್ರೂ ದೊಡ್ಡ ಸಾಧಕರಾಗಿ ಅದಕ್ಕೆ ಶರಣ ಹೇಳ್ತಾರೆ, ಶರಣರ ಮಹಿಮೆಯನ್ನ ಮರಣದಲ್ಲಿ ಕಾಣುವುದು. ಸಾಯೋದ್ರೊಳಗೆ ಏನನ್ನ ಸಾಧನೆ ಮಾಡಿದ್ರೆ ಮುಂದಿನ ಜನರೇಷನ್ ನಿಮಗೆ ಹೇಳ್ತದೆ ಇವ್ರು ಹುಟ್ಟಿರ್ಲಿಲ್ಲ ಅಂದ್ರೆ ಹೆಂಗ, ಇವ್ರು ಹುಟ್ಟಿರ್ಲಿಲ್ಲ ಅಂದ್ರೆ ಹೆಂಗ ಅಂತಕ್ಕಂಥ ವ್ಯಕ್ತಿಗಳೇ ಇವರು. ಅವ್ರ ಬಗ್ಗೆ ನಾವು ಜಯಂತಿಗೆ ನಾವು ಆಚರಣೆ ಮಾಡಿಲ್ಲ. ಅಂಬೇಡ್ಕರ್ ಒಂದ್ಸಲ ಯೋಚನೆ ಮಾಡಿ, ಅಂಬೇಡ್ಕರ್ ಹುಟ್ಟಿಲ್ಲ ಅಂದ್ರೆ, ಗಾಂಧಿ ಹುಟ್ಟಿಲ್ಲ ಅಂದ್ರೆ, ಬಸವಣ್ಣ ಹುಟ್ಟಿಲ್ಲ ಅಂದ್ರೆ, ಬುದ್ಧ ಹುಟ್ಟಿಲ್ಲ ಅಂದ್ರೆ, ಸ್ವಲ್ಪ ಒಂದ್ಸಲ ಯೋಚನೆ ಗೊತ್ತಾಗುತ್ತೆ ಯಾರ ಜನ್ಮ ಎಷ್ಟು ಸಾರ್ಥಕ, ಶ್ರೇಷ್ಠತೆ ಮುಖ್ಯ ಅಂದ್ರೆ ಸಾರ್ಥಕತೆ ಮುಖ್ಯ. ಆ ತರ ಸಾರ್ಥಕತೆ ಆಗ್ತಕ್ಕಂಥ ಅವಕಾಶಗಳು ನಿಮಗೆಲ್ಲರಿಗೂ ಇವೆ. ಇದು ಜಯಂತಿ ಮಾಡತಕ್ಕಂಥ ಒಂದೇ ಒಂದು ಮೂಲ ಉದ್ದೇಶ ಏನು, ಕಾಯಕ ಪ್ರಜ್ಞೆ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆ. ಸೋಮಾರಿತನವು ಫ್ಯಾಷನ್ ಹೆಸರಿಗೆ ಬರ್ತಾ ಇದೆ. ಜಾಸ್ತಿ ಸೋಮಾರಿ ಹೀರೋ ಈಗಿನ ಕಾಲದಲ್ಲಿ. ಯಾಕೆ ಕೆಲಸ ಮಾಡಂಗಿಲ್ವೋ, ಬಾಗಿ ಕೆಲಸಕ್ಕೆ ಹೋಗ್ಬೇಕು, ಏನು ಕೆಲಸ ಮಾಡೋದು ಎಷ್ಟು ಗಳಿಸಿದ್ದಾರೆ ಸರ್, ಈ ತರದವ್ರನ್ನ ಎಲ್ಲರೂ ಫಾಲೋ ಮಾಡಬೇಕು. ಈ ತರದ ವ್ಯಕ್ತಿಗಳನ್ನ ಫಾಲೋ ಮಾಡಬೇಕು. ಅವರ ತರನೇ ಆ ತರ 12ನೇ ಶತಮಾನಕ್ಕೆ ನೀವು ಹಿಂದಿರುಗಬೇಕಾಗಿಲ್ಲ. 12ನೇ ಶತಮಾನದ ರೂಪಾಂತರ ಮಾಡಿಕೊಂಡು ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅನ್ವಯಿಸಿಕೊಂಡು ಸಾರ್ಥಕ ಬದುಕಬೇಕು ಅನ್ನುವಂಥ ಸಂದೇಶದ ಮೂಲಕ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದ್ದೀರಿ, ಶ್ರದ್ಧೆಯಿಂದ ಕಾರ್ಯಕ್ರಮ ಆಚರಣೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಹನೀಯರ ವಚನಕಾರರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೊಡ್ತೀನಿ. ಇಲ್ಲಿಗೆ ಜಯಂತ್ಯೋತ್ಸವ ಕಾರ್ಯಕ್ರಮ ಮುಗಿತು. ಆಮೇಲೆ ನಿಮಗೆ ಕಾಲೇಜ್ ಸಂಬಂಧಪಟ್ಟ ಹೇಳೋದಂದ್ರೆ ಕ್ಲಾಸಸ್ ನಿನ್ನೆಯಿಂದ